ಕೇರಳದಲ್ಲಿ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ರಿಸಲ್ಟ್ ಏನಿದೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗೆ ಬಂದುಬಿಟ್ಟಿದೆ. ಇನ್ನು ಬಿಜೆಪಿಗೆ ಒಂದು ಹೊಸ ರೀತಿಯ ಹುರುಪು ಹುಮ್ಮಸ್ಸು ಸಿಕ್ಕಿದೆ. ನ್ಯಾಷನಲ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಏನಿದೆ ಅದು ಸಂಪೂರ್ಣ ಬದಲಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕಮ್ಯುನಿಸ್ಟ್ ಪಕ್ಷಗಳನ್ನು ದುರ್ಬಿನ್ ಹಾಕಿಕೊಂಡು ಹುಡುಕುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಇಷ್ಟು ವರ್ಷ ಕೇರಳದಲ್ಲಿ ಕಮ್ಯುನಿಸ್ಟರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾರಾಮಾರಿ ನಡೀತಾ ಇತ್ತು. 2031 ಚುನಾವಣೆಯ ಹೊತ್ತಿಗೆ LDF ಏನಾಗುತ್ತೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಒಟ್ಟಾರೆ ಭಾರತದಲ್ಲಿ ಕಮ್ಯುನಿಸ್ಟರು ಸರ್ವನಾಶ ಆಗೋದಂತೂ ಸತ್ಯ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕೇರಳದಲ್ಲಿ ನಡೆದಂತಹ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ರಿಸಲ್ಟ್ ಏನಿದೆ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇವೆ. ಕಾಂಗ್ರೆಸ್ ವಲಯದಲ್ಲಂತೂ ಒಂದು ರೀತಿ ರಣೋತ್ಸಾಹ ಶುರುವಾಗ್ಬಿಟ್ಟಿದೆ ಈಗಿನಿಂದಲೇ ಮುಂದಿನ ವಿಧಾನಸಭಾ ಚುನಾವಣೆಗೆ. ಯಾಕಂದರೆ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನಗಳನ್ನು ಈ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಗಳಿಸ್ಕೊಂಡಿದೆ. ಹಾಗಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗೆ ಬಂದುಬಿಟ್ಟಿದೆ. ಇನ್ನು ಆಡಳಿತಾರೂಢ LDF ಅಧಿಕಾರ ಕಳ್ಕೊಳ್ಳುತ್ತಾ ಅನ್ನುವಂಥ ಒಂದು ಆತಂಕ ಸೃಷ್ಟಿಯಾಗಿದೆ. ಇನ್ನು ಬಿಜೆಪಿಗೆ ಒಂದು ಹೊಸ ರೀತಿಯ ಹುರುಪು ಹುಮ್ಮಸ್ಸು ಸಿಕ್ಕಿದೆ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ಫಲಿತಾಂಶದಿಂದಾಗಿ. ಇದೆಲ್ಲದರ ಒಟ್ಟಾರೆ ಸಾರಾಂಶ 2026 ನಂತರ ಇಡೀ ದೇಶದಲ್ಲೇ ಒಂದು ರಾಜಕೀಯ ಸ್ಥಿತ್ಯಂತರದ ಸನ್ನಿವೇಶ ಸೃಷ್ಟಿಯಾಗುವುದಕ್ಕೆ ಕಾರಣ ಆಗುತ್ತೆ. ಇಡೀ ನ್ಯಾಷನಲ್ ಪೊಲಿಟಿಕಲ್ ಸಿನಾರಿಯೋ ಏನಿದೆ, ನ್ಯಾಷನಲ್ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ಏನಿದೆ ಅದು ಸಂಪೂರ್ಣ ಬದಲಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕಮ್ಯುನಿಸ್ಟ್ ಪಕ್ಷಗಳನ್ನು ದುರ್ಬಿನ್ ಹಾಕಿಕೊಂಡು ಹುಡುಕುವಂಥ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಕೇರಳದ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ನ ರಿಸಲ್ಟ್ನ ಆಧಾರದ ಮೇಲೆ ಹೇಳೋದಾದರೆ, ಈ ರಿಸಲ್ಟಿನ ಆಧಾರದ ಮೇಲೆ 2026 ನಂತರ ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯ ಚುನಾವಣಾ ಸನ್ನಿವೇಶ ಇರುತ್ತೆ ಇದನ್ನು ಹೇಳೋಕೆ ಮುಂಚೆ ಕೇರಳ ಚುನಾವಣೆಯ ರಿಸಲ್ಟನ್ನು ಒಂದ್ಸಲಿ ನೋಡ್ಕೊಂಡು ಬರೋಣ. ಕೇರಳದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯಿತು, ಗ್ರಾಮ ಪಂಚಾಯಿತು, ಬ್ಲಾಕ್ ಪಂಚಾಯಿತು, ಮುನ್ಸಿಪಾಲಿಟೀಸು, ಕಾರ್ಪೊರೇಷನ್ಸು, ಹೀಗೆ ನಿರೀಕ್ಷೆಯನ್ನು ಮೀರಿ ಕಾಂಗ್ರೆಸ್ ನೇತೃತ್ವದ UDF ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಲ್ಲಿ ಜಯಭೇರಿಯನ್ನು ಬಾರಿಸ್ತು. KC ವೇಣುಗೋಪಾಲ್ ಒಂದು ಟ್ವೀಟ್ ಮಾಡಿದ್ರು, BJP ಏನೋ ಸಾಧಿಸ್ಬಿಟ್ಟಿದೆ ಅಂತ ಖುಷಿ ಪಡ್ತಾ ಇದೆ, ಆದರೆ ವಾಸ್ತವವಾಗಿ ಗೆದ್ದಿರೋದು ನಾವು, ಕಾಂಗ್ರೆಸ್ನವರಲ್ಲಿ ಖುಷಿ ಪಡಬೇಕಾಗಿರೋದು ನಾವು ಖುಷಿ ಪಡ್ತೇವೆ ಅನ್ನೋ ರೀತಿಯಲ್ಲಿ KC ವೇಣುಗೋಪಾಲ್ ಒಂದು ಟ್ವೀಟನ್ನು ಮಾಡಿದರು. ರಾಹುಲ್ ಗಾಂಧಿಯವರು ಖುಷಿಪಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. BJPಯಲ್ಲೂ ಒಂದು ರೀತಿಯ ಹಬ್ಬದ ವಾತಾವರಣ ಇದೆ. ಯಾಕೆಂತಂದರೆ ತಿರುವನಂತಪುರ ಕಾರ್ಪೊರೇಷನ್ BJP ಪಾಲಾಗಿದೆ ಸ್ನೇಹಿತರೆ. ಇದೊಂದು ಐತಿಹಾಸಿಕವಾದಂತಹ ಘಟನೆ ಕೇರಳದ ರಾಜಕೀಯದ ಇತಿಹಾಸದಲ್ಲಿ. ಯಾಕೆಂತಂದರೆ 1980ರಿಂದ ಕಮ್ಯುನಿಸ್ಟರ ಹಿಡಿತದಲ್ಲಿದ್ದಂಥ ತಿರುವನಂತಪುರ ಕಾರ್ಪೊರೇಷನ್ ಕಾಂಗ್ರೆಸ್ ತೆಕ್ಕೆಗೆ ಹೋಗಿಲ್ಲ, BJP ತೆಕ್ಕೆಗೆ ಬಂದ್ಬಿಟ್ಟಿದೆ. ಇದು ಅಲ್ಲಿನ BJP ಕಾರ್ಯಕರ್ತರಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಹಾಗಾದರೆ BJP ಏನು ಅದ್ಭುತವಾದ ಸಾಧನೆ ಮಾಡಿದೆಯಾ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ? ಖಂಡಿತ ಇಲ್ಲ. ಆದರೆ ಇದುವರೆಗಿನ BJP ಪರ್ಫಾರ್ಮೆನ್ಸ್ ಏನಿತ್ತು ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಪರ್ಫಾರ್ಮ್ ಮಾಡುವ ಮುಖಾಂತರ BJP ಮೂರನೇ ಶಕ್ತಿಯಾಗಿ ನಾನೂ ಇದ್ದೇನೆ ಕೇರಳದಲ್ಲಿ ಅಂತ ತೋರಿಸುವಂಥ ಒಂದು ಪ್ರಯತ್ನವನ್ನು ಈ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಮಾಡಿದೆ. ಈ ಎಲ್ಲ ವಿವರಣೆಗಳನ್ನು ನೋಡೋಕೆ ಮುಂಚೆ ಒಂದು ಲೋಕಲ್ ಬಾಡಿ ಎಲೆಕ್ಷನ್ಸ್ನ ರಿಸಲ್ಟ್ ಏನಾಯಿತು ಅನ್ನೋದನ್ನು ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡು ಬಂದ್ಬಿಡೋಣ. ಕೇರಳದಲ್ಲಿ ಒಟ್ಟು 6 ಕಾರ್ಪೊರೇಷನ್ಗಳಿದ್ದಾವೆ. ಅದರಲ್ಲಿ ತಿರುವನಂತಪುರದಲ್ಲಿ BJP ಜಯಗಳಿಸಿದೆ. ಇನ್ನೊಂದು ಕಾರ್ಪೊರೇಷನಲ್ಲಿ LDF ತನ್ನ ಸ್ಥಾನವನ್ನು ಉಳಿಸ್ಕೊಂಡಿದೆ. ಇನ್ನು 4 ಕಾರ್ಪೊರೇಷನ್ಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಇದು ಅತಿ ದೊಡ್ಡ ಗೆಲುವು ಕಾಂಗ್ರೆಸ್ಸಿಗೆ. ಗ್ರಾಮ ಪಂಚಾಯತ್ಗಳು ಅಂತ ತಗೊಂಡ್ರೆ ಒಟ್ಟಾರೆ ಒಂದು 17-18 ಸಾವಿರ ಗ್ರಾಮ ಪಂಚಾಯತ್ ಸೀಟ್ಗಳಿದ್ದಾವೆ. ಅವುಗಳಲ್ಲಿ 5,000 ಚಿಲ್ಲರೆ ಕಾಂಗ್ರೆಸ್ಗೆ, ಒಂದು 4,000 ಚಿಲ್ಲರೆ LDFಗೆ, ಒಂದು 900ರಿಂದ 1,000 ಪಂಚಾಯತ್ ಸೀಟುಗಳು NDAಗೆ ಅಂದರೆ BJP ಮತ್ತು ಅದರ ಮಿತ್ರ ಪಕ್ಷಗಳಿಗೆ ಸಿಕ್ಕಿದೆ. ಮುನ್ಸಿಪಾಲ್ಟಿ ಎಲೆಕ್ಷನ್ಗೆ ಅಂತ ಹೋದಾಗ ಅಲ್ಲಿ 54 ಮುನ್ಸಿಪಾಲ್ಟಿಗಳು ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ, ಅಂದರೆ UDF ತೆಕ್ಕೆಗೆ. ಇನ್ನು 28 ಕ್ಷೇತ್ರ ಮುನ್ಸಿಪಾಲ್ಟಿಗಳಲ್ಲಿ LDF ತನ್ನ ಅಧಿಕಾರವನ್ನು ಉಳಿಸ್ಕೊಂಡಿದೆ.
ಕಳೆದ ಬಾರಿ 43 ಮುನ್ಸಿಪಾಲ್ಟಿಗಳು ಕಮ್ಯುನಿಸ್ಟರ ತೆಕ್ಕೆಯಲ್ಲಿತ್ತು, ಅದು 28ಕ್ಕೆ ಕುಸಿದಿದೆ. ಈ ಬಾರಿ BJP 2 ಮುನ್ಸಿಪಾಲ್ಟಿಗಳಲ್ಲಿ ಗೆಲುವು ಸಾಧಿಸಿದೆ. ಹೀಗೇ ಸಣ್ಣದಾಗಿ BJP ಅಲ್ಲಲ್ಲೇ ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದೆ. ಕಳೆದ ಬಾರಿ ಏನೂ ಇಲ್ಲದ BJP ಈ ಬಾರಿ ಒಂದಷ್ಟು ಸ್ಥಾನಗಳನ್ನು ಗಳಿಸುವ ಮೂಲಕ ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದೆ. ಇಲ್ಲಿ BJPಗೆ ಪ್ಲಸ್ ಪಾಯಿಂಟ್ ಏನು? ಇಷ್ಟು ವರ್ಷ ಕೇರಳದಲ್ಲಿ ಕಮ್ಯುನಿಸ್ಟರು ಮತ್ತು BJP ಕಾರ್ಯಕರ್ತರ ನಡುವೆ ಒಂದು ರೀತಿ ಮಾರಾಮಾರಿ ನಡೀತಾ ಇತ್ತು. ಕೇರಳದಲ್ಲಿ ಕಾರ್ಯಕರ್ತರಿದ್ದಾರೆ, ಕ್ಯಾಂಡಿಡೇಟ್ಸ್ಗಳಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಕೇರಳದಲ್ಲಿ BJPಗೆ ಸಹಾನುಭೂತಿ ಇದೆ, ಆದರೆ ಮತಗಳು ಬರ್ತಾ ಇಲ್ಲ ಅಂತ ಮಾತುಗಳು ಕೇಳಿಬರ್ತಾ ಇತ್ತು. ಕೇರಳದಲ್ಲಿ BJPಗೆ ಬೆಂಬಲ ಇದೆ, ಆದರೆ ನಾವೇ ಪ್ರಚಾರ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ ಈ ಬಾರಿ ಕೊನೆಗೂ ಕೇರಳ BJP ಚುನಾವಣೆಯೇ ಗೆಲ್ಲುವ ಪಾಠವನ್ನು ಕಲಿತಿದೆ. BJPಯ ಸಾಧನೆ ಇಷ್ಟು. ಇದಕ್ಕೆ ಕಾರಣವಾಗಿದ್ದು BJPಯ ಸ್ಟೇಟ್ ಯೂನಿಟ್ನ ಪೊಲಿಟಿಕಲ್ ಸ್ಟ್ರಾಟಜಿ. ಇಡೀ ಕೇರಳದಲ್ಲೆಲ್ಲ ನಾವು ಗೆದ್ದು ಬಿಡ್ತೀವಿ ಅನ್ನೋ ಭ್ರಮೆಯಿಂದ ಹೊರಕ್ಕೆ ಬಂದು ಎಲ್ಲಿ ತಮ್ಮ ಪಕ್ಷ ಸ್ಟ್ರಾಂಗ್ ಇದೆಯೋ ಅಲ್ಲಷ್ಟೇ ಫೋಕಸ್ ಮಾಡಿ ತನ್ನ ಎಲ್ಲ ರಿಸೋರ್ಸನ್ನು ಅಲ್ಲಿಗೆ ಹಾಕಿ ಗೆಲುವನ್ನು ಎನ್ಶೂರ್ ಮಾಡಿಕೊಂಡಂಥ ಒಂದು ಸ್ಟ್ರಾಟಜಿ ಇದು. ರಾಜ್ಯಾಧ್ಯಕ್ಷರಾದಂಥ ರಾಜೀವ್ ಚಂದ್ರಶೇಖರ್ ಇರ್ಬೋದು, ಅಲ್ಲಿರ್ತಕ್ಕಂಥ ಬೇರೆ BJPಯ ಸ್ಥಳೀಯ ನಾಯಕರಿರ್ಬೋದು, ಎಲ್ಲರ ಒಂದು ಸಾಂಘಿಕ ಶ್ರಮ BJPಯ ಈ ಒಂದು ಯಶಸ್ಸಿಗೆ ಕಾರಣ. ಕಾಂಗ್ರೆಸ್ ದೃಷ್ಟಿಯಲ್ಲಿ ಇದೇನೂ ಯಶಸ್ಸಲ್ಲ, ಸಹಜ, ಇದೇನೂ ಯಶಸ್ಸಲ್ಲ. ಆದರೆ BJPಯ ಯಶಸ್ಸು ಮುಂದಿನ ದಿನಗಳಲ್ಲಿ ಬರಲಿದೆ ಅನ್ನೋದರ ಸೂಚನೆ ಇದು. ಯಾಕೆ ಅಂತ ಹೇಳ್ತೇನೆ. ಕೇರಳ ಏನಿದೆ ಇದು ಕಮ್ಯುನಿಸ್ಟರ ಕೊನೆಯ ಕೋಟೆ. ಏನೇಳಿ? ಕಮ್ಯುನಿಸ್ಟರ ಕೊನೆಯ ಕೋಟೆ. ಈ ಕಮ್ಯುನಿಸ್ಟರ ಕೊನೆಯ ಕೋಟೆಯಲ್ಲಿ ಬಿರುಕು ಮೂಡಿರೋದ್ರಿಂದ ಅದರ ಲಾಭ UDFಗೇನೋ ಹೋಗುತ್ತೆ ಸರಿ, ಆದರೆ BJPಗೆ ಹೇಗೆ ಅನುಕೂಲ ಆಗುತ್ತೆ ಅಂತ ತಿಳ್ಕೋಬೇಕು ಅಂತಂದರೆ ಕಮ್ಯುನಿಸ್ಟರು ಹೇಗೆ ಇಲ್ಲಿ ಹಿನ್ನಡೆಯನ್ನು ಅನುಭವಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ಹೇಗೆ ಹಿನ್ನಡೆಯನ್ನು ಅನುಭವಿಸ್ತಾರೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಈ ಬಾರಿಯ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಅವರಿಗೆ ಹೀನಾಯ ಸೋಲಂತೂ ಆಗಿದೆ LDFಗೆ. ಇದಕ್ಕೆ ಕಾರಣಗಳೇನು? ಮೊದಲನೇದು, ಅತ್ಯಂತ ಕೆಟ್ಟ ಆಡಳಿತ. ರಾಜ್ಯವನ್ನು ಸಾಲದ ಶೂಲಕ್ಕೆ ಏರಿಸಿಬಿಟ್ಟಿದ್ದು ಒಂದು ಬಹಳ ದೊಡ್ಡದಾದಂಥ ಕಾರಣ. ಎರಡನೇದು, ಕಮ್ಯುನಿಸ್ಟ್ ಸರ್ಕಾರದ ಎಡಬಿಡಂಗಿತನ. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. ಕೇಂದ್ರ ಸರ್ಕಾರದ PM ಶ್ರೀ ಯೋಜನೆಯನ್ನು ತಾನು ಅಳವಡಿಸ್ಬೇಕೋ ಬೇಡವೋ ಅಂತ ಸುದೀರ್ಘ ಚರ್ಚೆ ಮಾಡ್ತು. ಆ ಮಟ್ಟಕ್ಕೆ ಮೋದಿ ದ್ವೇಷ ಅಲ್ಲಿನ ಅಭಿವೃದ್ಧಿಯನ್ನು ತಡೆದುಬಿಟ್ಟಿತ್ತು. ಆದರೂ PM ಶ್ರೀ ಯೋಜನೆಯನ್ನು ಕೇರಳ ಸರ್ಕಾರ ಅಡಾಪ್ಟ್ ಮಾಡಿಕೊಳ್ತು, ಅಂದರೆ ಎಜುಕೇಷನ್ ಸಿಸ್ಟಮ್ನಲ್ಲಿ. ಇದು ಅಲ್ಲಿನ ಮುಸ್ಲಿಮರ ವಿರೋಧಕ್ಕೆ ಕಾರಣ ಆಯಿತು ಸ್ನೇಹಿತರೆ. ಇದು ಹೇಗಿದೆ ನೋಡಿ. ಕೇಂದ್ರ ಸರ್ಕಾರದ ಒಂದು ಎಜುಕೇಷನ್ ಯೋಜನೆ, ಶಿಕ್ಷಣ ಯೋಜನೆ ಅಲ್ಲಿನ ಮುಸ್ಲಿಮರಿಗೆ ಇಷ್ಟ ಆಗಲಿಲ್ಲ. ಆದರೆ ಅನಿವಾರ್ಯ, ಕಮ್ಯುನಿಸ್ಟ್ ಸರ್ಕಾರಕ್ಕೆ ಅವರ ಬಳಿ ದುಡ್ಡಿಲ್ಲ, PM ಶ್ರೀ ಯೋಜನೆಯನ್ನು ಅನುಷ್ಠಾನಗೊಳಿಸಲೇಬೇಕಾಗಿತ್ತು. ಹಾಗಾಗಿ ಮುಸ್ಲಿಮರ ವಿರೋಧವನ್ನು ಕಟ್ಟಿಕೊಳ್ಬೇಕಾಯಿತು. ಇದಿಷ್ಟೇ ಕಾರಣನಾ? ಖಂಡಿತ ಅಲ್ಲ. ಪದೇ ಪದೇ ಪಿನರಾಯಿ ವಿಜಯನ್ ಮುಖ್ಯಮಂತ್ರಿ ಕಾಂಗ್ರೆಸ್ನ ಟೀಕಿಸುವ ಭರದಲ್ಲಿ ಕಾಂಗ್ರೆಸ್ಸಿನ ಮಿತ್ರ ಪಕ್ಷವಾದಂಥ ಮುಸ್ಲಿಂ ಲೀಗನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರು. ಯಾವಾಗ ಇವರು ಮುಸ್ಲಿಂ ಲೀಗನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ರೋ ಕಾಂಗ್ರೆಸ್ ಅದನ್ನು ಹೇಗೆ ಬಳಸ್ಕೊಳ್ತು ಅಂತಂದರೆ, ಕಮ್ಯುನಿಸ್ಟ್ ಮುಸ್ಲಿಮರ ವಿರುದ್ಧವೇ ಪ್ರಚಾರ ಮಾಡ್ತಿದೆ, ಮುಸ್ಲಿಮರ ವೋಟ್ ಬ್ಯಾಂಕನ್ನೇ ಅದು ಟೀಕೆ ಮಾಡ್ತಿದೆ ಅನ್ನೋ ರೀತಿಯಲ್ಲಿ ಅವರು ಪ್ರಚಾರ ಮಾಡೋದಕ್ಕೆ ಶುರು ಮಾಡಿದ್ರು. ಆ ರೀತಿಯ ನೆರೇಟಿವನ್ನು ಅಲ್ಲಿನ ಕಾಂಗ್ರೆಸ್ ಬಿಲ್ಡ್ ಮಾಡ್ತು. ಆಗ ಸಹಜವಾಗಿ ಕಟ್ಟಾ ಮುಸ್ಲಿಂ ಮತಗಳು ಏನು ಕಮ್ಯುನಿಸ್ಟರಿಗೆ ಬರಬೇಕಾಗಿತ್ತು ಅದು ಕಾಂಗ್ರೆಸ್ ಕಡೆಗೆ ಹೋಯಿತು. ಕೇರಳದ ಉತ್ತರ ಭಾಗದ ಕೆಲವು ಜಿಲ್ಲೆಗಳು ಬಿಟ್ಟರೆ, ಕಣ್ಣೂರು, ಮಲಪ್ಪುರಮ್ಮು, ಇದು ಬಿಟ್ಟರೆ ದಕ್ಷಿಣ ಭಾಗದಲ್ಲಿರುವಂಥ ಮುಸ್ಲಿಮರು ಬಹುತೇಕರು ಕಾಂಗ್ರೆಸ್ ಕಡೆ ವಾಲ್ಬಿಟ್ರು. ಇನ್ನು ವಕ್ಫ್ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ನಿಲುವನ್ನು ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ತಗೊಳ್ಳೇ ಇಲ್ಲ. ವಕ್ಫ್ನ ಅಟಾಟೋಪಗಳಿಗೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ಇದರ ಪರಿಣಾಮ ಮನಂಬಂ ಅನ್ನುವಂಥ ಒಂದು ವಾರ್ಡ್ನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಗೊತ್ತಾಯಿತು. ಏನು, ಅಲ್ಲಿನ BJPಯ ಕ್ರಿಶ್ಚಿಯನ್ ಅಭ್ಯರ್ಥಿ ಅಲ್ಲಿ ಗೆದ್ದು ಬಂದರು. ಇದೇ ಮುನಂಬಂನಲ್ಲಿ ಇಡೀ ಗ್ರಾಮ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿಕೊಂಡಾಗ ಕ್ರೈಸ್ತರು ಬೀದಿಗಿಳಿದು ಹೋರಾಟ ಮಾಡಿದಾಗ ಇದೇ ಪಿನರಾಯಿ ಸರ್ಕಾರ ಕ್ರೈಸ್ತರ ಪರವಾಗಿ ಬರಲೇ ಇಲ್ಲ. ಮುಗುಮ್ಮಾಗಿದ್ಬಿಟ್ಟು ಅದೇ ವಕ್ಫ್ ಕ್ಲೇಮ್ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಿಬಿಟ್ಟಿತ್ತು.
ಅದಾದ ನಂತರದಲ್ಲಿ ಅದು ಕೋರ್ಟ್ಗೆ ಹೋಯಿತು, ಅದಾದ ನಂತರದಲ್ಲಿ ಈಗ ಸ್ವಲ್ಪ ರಿಲೀಫ್ ಸಿಕ್ಕಿದೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಅಲ್ಲಿನ ಕ್ರಿಶ್ಚಿಯನ್ನರ ವಿರೋಧ ಕಟ್ಕೊಳ್ಬೇಕಾಯಿತು ಪಿನರಾಯಿ ಸರ್ಕಾರ. ಅದು ಒಂದು ಘಟನೆ ಅಷ್ಟೇ ಅಲ್ಲ, ಲವ್ ಜಿಹಾದ್ ಇರ್ಬೋದು, ಒಟ್ಟಾರೆ ವಕ್ಫ್ ಇರ್ಬೋದು, ಇಡೀ ರಾಜ್ಯದಲ್ಲಿ ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರಿಶ್ಚಿಯನ್ನರ ವಿರೋಧವನ್ನು ಕಟ್ಕೊಳ್ಬೇಕಾಯಿತು ಕಮ್ಯುನಿಸ್ಟ್ ಸರ್ಕಾರ. ಆ ಕಡೆ ಮುಸ್ಲಿಂ ವೋಟ್ಗಳು ಕಡಿಮೆ ಆಯಿತು, ಈ ಕಡೆ ಕ್ರಿಶ್ಚಿಯನ್ ವೋಟ್ಗಳು ದೂರ ಹೋಗ್ತಾ ಇದೆ. ಈ ಮಧ್ಯದಲ್ಲಿ ಶಬರಿಮಲೈನಲ್ಲಿ ಆಭರಣ ಕಳ್ಳತನ ಪ್ರಕರಣವೊಂದು ನಡೆಯಿತು. ಹಿಂದೂಗಳ ವಿರೋಧ ಎಲ್ಲಿ ಕಟ್ಕೊಳ್ಬೇಕಾಗುತ್ತೋ ಮತ್ತೆ ಅಂಥೇಳಿ ಗ್ಲೋಬಲ್ ಅಯ್ಯಪ್ಪ ಸಂಗಮಂ ಅಂತ ಒಂದು ಸಮಾವೇಶವನ್ನು ಮಾಡ್ತು ಕಮ್ಯುನಿಸ್ಟ್ ಸರ್ಕಾರ. ಧರ್ಮ ಒಂದು ಅಫೀಮು ಅಂತ ಹೇಳುವಂಥ ಕಮ್ಯುನಿಸ್ಟ್ ಸರ್ಕಾರ ಜಾಗತಿಕ ಅಯ್ಯಪ್ಪ ಸಮಾವೇಶ ಮಾಡ್ತು. ಶಬರಿಮಲೈನಲ್ಲಿ ನಾವು ಪ್ರವಾಸಿಗರಿಗಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೇವೆ ಅಂತ ಒಂದು ನೆಪ ಹೇಳಿ ಹಿಂದೂಗಳನ್ನು ಓಲೈಕೆ ಮಾಡುವ ಪ್ರಯತ್ನಕ್ಕೆ ಕೈ ಹಾಕ್ತು. ಯಾವಾಗ ಪಿನರಾಯಿ ಸರ್ಕಾರ ಹಿಂದೂಗಳ ಓಲೈಕೆಗೆ ಕೈ ಹಾಕ್ತೋ ಆಗ ಸಹಜವಾಗಿ ಮುಸ್ಲಿಮರ ವಿರೋಧ ಇನ್ನೂ ಜಾಸ್ತಿ ಆಯಿತು. ಆ ಕಡೆ ಹಿಂದೂ ಓಟು ಇಲ್ಲ, ಈ ಕಡೆ ಮುಸ್ಲಿಂ ಓಟು ಇಲ್ಲ, ಈ ಕಡೆ ಕ್ರಿಶ್ಚಿಯನ್ಸ್ ಓಟು ಇಲ್ಲ. ಇಲ್ಲ ಇನ್ ದ ಸೆನ್ಸ್ ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಪಿನರಾಯಿ ಸರ್ಕಾರ ಅಥವಾ ಕಮ್ಯುನಿಸ್ಟ್ ಪಕ್ಷ ಗೊಂದಲಕ್ಕೆ ಬಿದ್ದುಬಿಡ್ತು. ತನ್ನದೇ ವೋಟ್ ಬ್ಯಾಂಕ್ಗಳ ಮಧ್ಯೆ ಸಿಲುಕು ಹಾಕ್ಕೊಂಡು ನರಳಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಆ ಪಕ್ಷಕ್ಕೆ ಒಂದು ಸನ್ನಿವೇಶ ಸೃಷ್ಟಿ ಆಗಿಬಿಡ್ತು. ಇದರಿಂದಾಗಿ ಆ ಕಡೆ ಓಟ್ಗಳು ಕಡಿಮೆ ಆಯಿತು, ಈ ಕಡೆ ಓಟ್ಗಳು ಕಡಿಮೆ ಆಯಿತು, ಹಿಂದೂಗಳ ಓಟು ಕಡಿಮೆ ಆಯಿತು. ಹಿಂದೂಗಳ ಓಟು ಸಹಜವಾಗಿ ಕಾಂಗ್ರೆಸ್ಗೆ ಹೋಯಿತು, ಒಂದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ BJPಗೆ ಬಂತು. ಕ್ರಿಶ್ಚಿಯನ್ನರ ಓಟು ಅಷ್ಟು. ಇದೇ ಟ್ರೆಂಡ್ ಮುಂದುವರೆದರೆ 2020 ವಿಧಾನಸಭಾ ಚುನಾವಣೆಯಲ್ಲಿ ಏನಾಗಬಹುದು ಅನ್ನುವಂಥ ಲೆಕ್ಕಾಚಾರಗಳು ಈಗ ಶುರುವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 11 ವಿಧಾನಸಭಾ ಸೆಗ್ಮೆಂಟ್ಗಳಲ್ಲಿ BJP ಮೊದಲ ಸ್ಥಾನದಲ್ಲಿತ್ತು, ಇನ್ನೊಂದು 20 ವಿಧಾನಸಭಾ ಸೆಗ್ಮೆಂಟ್ಗಳಲ್ಲಿ 2ನೇ ಸ್ಥಾನದಲ್ಲಿತ್ತು ಲೋಕಸಭಾ ಚುನಾವಣೆ ವಿಚಾರದಲ್ಲಿ. ಅದೇ ಟ್ರೆಂಡ್ ಏನಾದರೂ ಮುಂದುವರೆದರೆ ಸುಮಾರು 30ರಿಂದ 40 ಸ್ಥಾನಗಳಲ್ಲಿ BJP ಭಾಳ ಡಿಸಿಸಿವ್ ಫ್ಯಾಕ್ಟರ್ ಆಗುತ್ತೆ, ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ಒಂದೋ BJP ಗೆಲ್ಲುತ್ತೆ, ಇಲ್ಲ ಇನ್ನೊಬ್ಬರನ್ನು ಸೋಲಿಸುತ್ತೆ. ಅಷ್ಟರ ಮಟ್ಟಿಗೆ ಅದರ ಶಕ್ತಿ ವೃದ್ಧಿಯಾಗುತ್ತೆ. LDF ಖಂಡಿತವಾಗಿ ಅಧಿಕಾರ ಕಳ್ಕೊಳ್ಳುತ್ತೆ, ಇದು ಸ್ಪಷ್ಟ ಈ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ. ಆದರೆ ನಾನು ಆರಂಭದಲ್ಲೇ ಹೇಳಿದೆ, ಈ ಸಲ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಅಧಿಕಾರ ಕಳ್ಕೊಂಡ್ರೆ ಏನಂತೆ, ಮುಂದಿನ ಸಲ ಗೆಲ್ತಾರೆ. ಯಾಕೆಂದರೆ ಕೇರಳದಲ್ಲಿ ನಡ್ಕೊಂಡು ಬಂದಿರೋದು ಅದೇ ಅಲ್ವಾ, ಒಂದು ಸಲ ಅವರು, ಒಂದು ಸಲ ಇವರು, ಒಂದು ಸಲ ಅವರು, ಒಂದು ಸಲ ಇವರು. ಆದರೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೊಡ್ತಿರುವಂಥ ಸಂದೇಶ ಬೇರೆಯೇ ಇದೆ. BJP ಇಲ್ಲಿ ಮೊದಲ ಬಾರಿಗೆ ತನ್ನ ಅಸ್ತಿತ್ವವನ್ನು ತೋರಿಸ್ತಾ ಇದೆ ಸ್ನೇಹಿತರೆ. ಅನೇಕ ಕ್ರಿಶ್ಚಿಯನ್ ನಾಯಕರು BJPಗೆ ಬರ್ತಾ ಇದ್ದಾರೆ. ಹಿಂದೂಗಳ ಮತಗಳ ಕ್ರೋಢೀಕರಣ BJPಯ ಪರವಾಗಿ ಭಾಳ ಜೋರಾಗಿ ಆಗ್ತಾ ಇದೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿಗೂ ಹಿಂದೂಗಳ ಮತಗಳು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆನೇ ಬೀಳುತ್ತೆ, ದಟ್ ಈಸ್ ಡಿಫ್ರೆಂಟ್. ಆದರೆ ಇದೇ ವೇಗದಲ್ಲಿ ಪಕ್ಷದ ಸಂಘಟನೆ ಮುಂದುವರೆದರೆ, ಪಕ್ಷದ ಕೆಲಸಗಳು ಮುಂದುವರೆದರೆ 2026ರಲ್ಲಿ BJP ಕೇರಳದ ಮತದಾರರಿಗೆ ಒಂದು ಪರ್ಯಾಯ ಶಕ್ತಿಯಾಗಿ ಕಾಣಿಸುತ್ತೆ. BJPಯನ್ನು ಆಟಕ್ಕುಟ್ಟು ಲೆಕ್ಕಕ್ಕಿಲ್ಲ ಅಂತ ನೋಡ್ತಿದ್ದಂಥ ಕೇರಳದ 2 ಪ್ರಮುಖ ಪಕ್ಷಗಳು ಇನ್ನು ಮುಂದೆ BJPಗೆ ಭಯಪಡಬೇಕಾದಂಥ ಸಂದರ್ಭ ಬರುತ್ತೆ. 2026ರ ಚುನಾವಣೆಯಲ್ಲಿ LDF ಸೋಲು ಆಲ್ಮೋಸ್ಟ್ ಫಿಕ್ಸ್ ಆಗಿರೋದ್ರಿಂದ 2031ರ ಚುನಾವಣೆಯ ಹೊತ್ತಿಗೆ LDF ಏನಾಗುತ್ತೆ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಯಾಕೆಂದರೆ 2026ರ ನಂತರ ನಾನು ಆರಂಭದಲ್ಲಿ ಹೇಳಿದಾಗೆ ರಾಜಕೀಯ ಸ್ಥಿತ್ಯಂತರದ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಏನದು ಸನ್ನಿವೇಶ ಅಂತಂದರೆ 1970ರ ನಂತರದ ಇಡೀ ಭಾರತದ ಪೊಲಿಟಿಕಲ್ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ಒಂದಲ್ಲ ಒಂದು ರಾಜ್ಯದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು. ಆದರೆ 2026ರ ನಂತರ ಇಡೀ ಭಾರತದಲ್ಲಿ ಎಲ್ಲಿಯೂ ಕಮ್ಯುನಿಸ್ಟ್ ಸರ್ಕಾರ ಇಲ್ಲದ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಇದು ಕಮ್ಯುನಿಸ್ಟರ ರಾಷ್ಟ್ರೀಯ ಅಸ್ತಿತ್ವಕ್ಕೆ ಒಂದು ಅತಿ ದೊಡ್ಡ ಅಪಾಯಕಾರಿ ಸನ್ನಿವೇಶ. 34 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳದಂಥ ಕಮ್ಯುನಿಸ್ಟ್ ಪಕ್ಷ ಇವತ್ತು ಏನಾಯಿತು ಹೇಳ ಹೆಸರಿಲ್ಲ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತು ಅನ್ನೋದೇ ಜನಗಳಿಗೆ ಮರೆತೋಗಿದೆ. 3 ದಶಕಗಳ ಕಾಲ ತ್ರಿಪುರಾದಲ್ಲಿ ಆಡಳಿತ ನಡೆಸಿದಂತಹ ಕಮ್ಯುನಿಸ್ಟ್ ಸರ್ಕಾರ ಇವತ್ತು ಕಮ್ಯುನಿಸ್ಟರನ್ನ ದುರ್ಬಿನ್ ಹಾಕೊಂಡು ಹುಡುಕಬೇಕು. ಕೇರಳ ಕೂಡ ಅದೇ ರೀತಿಯ ಹಾದಿಯಲ್ಲಿ ಸಾಗ್ತಾ ಇದೆಯಾ? ಈಗಲೇ ಹೇಳೋದು ತಪ್ಪಾಗುತ್ತೆ. ಆದರೆ ತನ್ನ ತಪ್ಪುಗಳನ್ನು ಕಮ್ಯುನಿಸ್ಟರು ತಿದ್ದಿಕೊಳ್ಳದೇ ಇದ್ದರೆ, ಭಾರತದ ರಾಷ್ಟ್ರೀಯ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದರೆ ಒಟ್ಟಾರೆ ಭಾರತದಲ್ಲಿ ಕಮ್ಯುನಿಸ್ಟರು ಸರ್ವನಾಶ ಆಗೋದಂತೂ ಸತ್ಯ. ಹಾಗಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಇದು ಕಮ್ಯುನಿಸ್ಟರ ಕೊನೆ ಆಟ ಅಂತ. ಸಹಜವಾಗಿ BJPಗೆ ಕೇರಳದಲ್ಲೊಂದು ಹೊಸ ಮೈದಾನ ಸಿಕ್ಕಿದೆ, ಹೊಸ ಆಟವನ್ನು BJP ಆಡುತ್ತೆ. ಈ ಹೊಸ ಆಟ ಮತ್ತು ಕೊನೆ ಆಟದ ನಡುವೆ ಕಾಂಗ್ರೆಸ್ ಎಷ್ಟು ದಿನ ತನ್ನ ಬಲವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋದು ಮುಂದಿನ ಕುತೂಹಲಕಾರಿ ಪ್ರಶ್ನೆ.